ಹಲೋ ವೆಲ್ಕಮ್ ಟು ಎಸ್ ಎಸ್ ಟೆಕ್ನಾಲಜಿ. ಇವತ್ತು ಇವತ್ತು ನಾವು ಏನು ಕಲಿತಾ ಇದ್ದೀವಿ ಅಂದ್ರಪ್ಪ ಅಂದ್ರೆ ಸ್ಪೈ ಕ್ಯಾಮ್ರಾ, ಸ್ಪೈ ಕಾರ್. ಅಂದ್ರೆ ಸ್ಪೈ ಕಾರ್ ಏನ ಮಾಡುತ್ತಂದ್ರೆ ನಾವು ಇಲ್ಲದೆ ಇರುವಾಗ ಒಂದು ಸ್ಪೈ ತರ ಆಕ್ಟ್ ಆಗಿ ಅದು ಯಾವ ರೀತಿಯಾಗಿ ನಮ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಅಂದ್ರೆ ಈಗ ನಾವು ಒಂದು ಪ್ಲೇಸ್ ಅಲ್ಲಿ ಹೋಗಕ್ಕಾಗಲ್ಲ, ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಕಾರು ಸ್ಪೈ ಆಗಿ ಹೋಗುತ್ತೆ. ಅಲ್ಲಿ ಏನ್ ಮಾಡುತ್ತಂದ್ರೆ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಂಡು ನಮಗೆ ಕ್ಯಾಮ್ರಾ ಲೈವ್ ವಿಡಿಯೋ ಸ್ಟ್ರೀಮಿಂಗ್ ಕೊಡುತ್ತೆ. ಆಮೇಲೆ ಅಲ್ಲಿ ಯಾವ್ದಾದ್ರು ಏನಾದ್ರೂ ಇದೆಯಾ ಅಥವಾ ಏನಿಲ್ಲ ಅಂತ ನಾವು ಕ್ಯಾಮ್ರಾದ ಮುಖಾಂತರ ಲೈವ್ ಆಗಿ ನೋಡ್ಬೋದು. ಯಾರಿದ್ದಾರೆ ಯಾರಿಲ್ವಾ ಅಥವಾ ಏನಾದ್ರೂ ಡೇಂಜರಸ್ ಇದೆಯಾ ಆ ತರ ಏನಾದ್ರೂ. ಈಗ ಒಂದ್ ವೇಳೆ ಗುಹೆಯಲ್ಲಿ ಅಥವಾ ಯಾವ್ದಾದ್ರು ರೂಮ್ ಅಲ್ಲಿ ಸ್ಪೈ ಆಗಿ ನಾವು ಕಾರನ್ನ ಏನ್ ಮಾಡ್ಬೋದು ಅಂದ್ರೆ ಅದನ್ನ ಸೆಂಡ್ ಮಾಡ್ಬೋದು. ಆ ರೀತಿ ನಾವು ಯಾವ ರೀತಿ ಆ ಕಾರನ್ನ ಮಾಡುವುದು, ಆ ಕಾರ್ ಮಾಡೆಲ್ ಅನ್ನ ಹೇಗ್ ಮಾಡುವುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಅದನ್ನ ಹೇಗ್ ಮಾಡೋದಂತ ಇವತ್ತು ಅದಕ್ಕಾಗಿ ನಾವು ಏನಂದ್ರೆ ಒಂದು ಲಿಥಿಯಂ ಅಯಾನ್ ಕ್ಯಾಪ್ ಅನ್ನ ತಗೊಂಡಿದ್ದೇವೆ, ಒಂದು L293N ಮೋಟರ್ ಡ್ರೈವರು ಅಥವಾ ಒಂದು ESP32 ಕ್ಯಾಮ್ ಮಾಡಲ್, ESP32 ಕ್ಯಾಮ್ ಮಾಡಲ್. ಓಕೆನಾ. ಇದಕ್ಕೆ ಒಂದು ಸ್ವಿಚ್, 4 ಬೋ ಮೋಟರ್. ಆ ಬೋ ಮೋಟರ್ ಅನ್ನ ಏನ್ ಮಾಡ್ಬೇಕು, ಇವೆರಡು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿ ಅದನ್ನ ಈ ಕಡೆ ಇರುವ ಮೋಟರ್ ಡ್ರೈವರ್ಗೆ ಅಥವಾ ಔಟ್ಪುಟ್ 1 ಗೆ ಕನೆಕ್ಟ್ ಮಾಡಬೇಕು. ಔಟ್ಪುಟ್ 1 ಗೆ ಏನಂದ್ರೆ 2 ರೆಡ್ 2 ಬ್ಲಾಕ್, ಅವೆರಡನ್ನ ಕಾಮನ್ ಆಗಿ ಕನೆಕ್ಟ್ ಮಾಡಬೇಕು. ಈ ಕಡೆ ಇರೋ ಈ ಮೋಟರ್ ಔಟ್ಪುಟ್ 2 ಏನ್ ಮಾಡ್ಬೇಕಂದ್ರೆ ಇವು ಎರಡು ಮೋಟರ್ ಅನ್ನ ಏನ್ ಮಾಡ್ಬೇಕಂದ್ರೆ ಕನೆಕ್ಟ್ ಮಾಡ್ಬೇಕು. ಓಕೆನಾ. ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿ ಇದನ್ನ ಇಲ್ಲಿ ಕನೆಕ್ಟ್ ಮಾಡ್ಬೇಕು. ಈ ಕಡೆ ನಮ್ದು ಮೋಟರ್ ಔಟ್ಪುಟ್. ಇಲ್ಲಿ ಏನಂದ್ರೆ ನಾವ್ ಏನ್ ಮಾಡಿದೀವಿ, ಈ 12 ವೋಲ್ಟ್ ಪವರ್ ಸಪ್ಲೈ ಅನ್ನ ಇಲ್ಲಿ ಈ ಪಿನ್ ಅಲ್ಲಿ ಏನ್ ಕೊಟ್ಟಿರ್ತಾರೆ, ಒಂದು 12 ವೋಲ್ಟ್ ಗ್ರೌಂಡ್, 5 ವೋಲ್ಟ್. ಈ 5 ವೋಲ್ಟ್ ಪವರ್ ಸಪ್ಲೈ ಅನ್ನ ತೆಗೆದುಕೊಂಡು ಏನ್ ಮಾಡಿದೀವಿ ಅಂದ್ರೆ ನಾವು ESP32 ಕ್ಯಾಮ್ ಮಾಡೆಲ್ ಗೆ ಕನೆಕ್ಟ್ ಮಾಡಿದೀವಿ. ಓಕೆನಾ. ಇಲ್ಲಿ ನಾವು ಇದು ನಮ್ದು ಪವರ್ ಸಪ್ಲೈ, ಇದು 5 ವೋಲ್ಟ್, ಇದು ಗ್ರೌಂಡ್. ಓಕೆನಾ. ಇವೆರಡಕ್ಕೂ ಕಾಮನ್ ಆಗಿರ್ಬೇಕು. ಮೋಟರ್ ಡ್ರೈವರ್ ಮತ್ತೆ ESP32 ಕ್ಯಾಮಿಗೆ ನಮ್ದು ಎರಡು ಕಾಮನ್ ಆಗಿರ್ಬೇಕು. ಇಲ್ಲ ಅಂದ್ರೆ ನಮ್ದು ಏನು ವರ್ಕ್ ಆಗಲ್ಲ, ಕನೆಕ್ಷನ್ ವರ್ಕ್ ಆಗಲ್ಲ. ಅದಕ್ಕಾಗಿ ಕಾಮನ್ ಆಗಿ ಕನೆಕ್ಟ್ ಮಾಡ್ಬೇಕು. ಈ ಸ್ವಿಚ್ ಏನ್ ಮಾಡಿದೇವೆ ಅಂದ್ರೆ ಪವರ್ ಸಪ್ಲೈ ಕನೆಕ್ಟ್ ಮಾಡಿದ್ದೇವೆ. ಇಲ್ಲಿ ಏನಂದ್ರೆ ನಮ್ದು ಮೋಟರ್ ಡ್ರೈವರ್ ಇನ್ 1, ಇನ್ 2, ಇನ್ 3, ಇನ್ 4 ಇವೇನಿರ್ತಾವ ಅಂದ್ರೆ ಇನ್ಪುಟ್ ಪಿನ್ಸ್. ಮೋಟರ್ ಡ್ರೈವರ್ಗೆ ಇನ್ಪುಟ್ ಪಿನ್ಸ್. ನಾವು ಸಿಗ್ನಲ್ ಏನ್ ಕೊಡ್ತೇವೆ ಅದು ಕ್ಯಾಮ್ರಾ ಮಾಡೆಲ್ ಕೊಡ್ತೇವೆ. ಅದರಿಂದ ನಮಗೆ ಇನ್ಪುಟ್ ಪಿನ್ಸ್ ಏನಾಗ್ತವೆ ಅಂದ್ರೆ ಸಿಗ್ನಲ್ ಸೆಂಡ್ ಆಗುತ್ತೆ. ಆ ಸಿಗ್ನಲ್ ಅನ್ನ ಏನ್ ಮಾಡ್ಬೇಕಂದ್ರೆ ನಾವು ಮೋಟರ್ ಡ್ರೈವರ್ಗೆ ಕಳಿಸ್ತೇವೆ. 5 ವೈಫೈ ಥ್ರೋದಿಂದ ಏನ್ ಮಾಡ್ತೇವೆ, ಇಲ್ಲಿ IoT ಯೂಸ್ ಮಾಡಿ ಅದನ್ನ ಕನೆಕ್ಟ್ ಮಾಡಿರ್ತೀವಿ. ಅದು ಯಾವ ರೀತಿ ಅಂತ ಇಲ್ಲಿ ಏನ್ ಸಿಗ್ನಲ್ ಸೆಂಡ್ ಮಾಡಿರ್ತೀವಿ ಆ ಸಿಗ್ನಲ್ ಏನಾಗುತ್ತೆ ಅಂದ್ರೆ ನಮ್ದು ಮೋಟರ್ ಡ್ರೈವರ್ಗೆ ಬಂದಿರುತ್ತೆ. ಓಕೆನಾ. ಆ ಮೋಟರ್ ಡ್ರೈವರ್ಗೆ ಬಂದಿರೋ ಸಿಗ್ನಲ್ ಯಾವ ರೀತಿ ಬಂದಿರುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ಡೆಮೋದಲ್ಲಿ ತೋರಿಸ್ತೀನಿ. ಓಕೆನಾ. ಆಮೇಲೆ ನಾವು ಎನೇಬಲ್ ಪಿನ್ ಎದಕ್ಕೆ ಯೂಸ್ ಮಾಡ್ತೇವೆ, ಸ್ಪೀಡ್ ಕಂಟ್ರೋಲ್ ಮಾಡಕ್ಕೆ ಎನೇಬಲ್ ಪಿನ್ ಅನ್ನು ಕನೆಕ್ಟ್ ಮಾಡಿದೆವು. ಇನ್ 1, ಇನ್ 2, ಇನ್ 3, ಇನ್ 4 ಅನ್ನ ಇಲ್ಲಿ ಕನೆಕ್ಟ್ ಮಾಡಿದೆವು. ESP32 ಕ್ಯಾಮ್ ಮಾಡೆಲ್ಗೆ ಕನೆಕ್ಟ್ ಮಾಡಿದೆವು. ಇಲ್ಲಿ ನಮ್ದು ಪಿನ್ ಕಾನ್ಫಿಗರೇಷನ್ ಕೊಟ್ಟಿದ್ದಾರೆ. ಈ ಪಿನ್ ಕಾನ್ಫಿಗರೇಷನ್ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ 5 ವೋಲ್ಟ್ ಗ್ರೌಂಡ್, 12 ವೋಲ್ಟ್, 13 ಈ ಪಿನ್ ಗೆ ಕನೆಕ್ಟ್ ಮಾಡಬೇಕು. ಇಲ್ಲಿ ಪಿನ್ ಕೊಟ್ಟಿರ್ತಾರೆ. ಈ ಪಿನ್ ಗೆ ನಮ್ದು ಈ ಸ್ವಿಚ್ ಇಲ್ಲಿ ಮೋಟರ್ ಡ್ರೈವರ್ ಈ ರೀತಿ ನಾವು ಕನೆಕ್ಟ್ ಮಾಡಬೇಕು. ಇಲ್ಲಿ ಪವರ್ ಸಪ್ಲೈ ಬಂದು ಇಲ್ಲಿ ಕನೆಕ್ಟ್ ಮಾಡಿದ್ದೇವೆ. ಓಕೆನಾ. ಔಟ್ಪುಟ್ 1, ಔಟ್ಪುಟ್ 2, ಔಟ್ಪುಟ್ ಇಲ್ಲಿ ಈ ರೀತಿಯಾಗಿ ನಾವು ಕನೆಕ್ಟ್ ಮಾಡಿದ್ದೇವೆ. ಔಟ್ಪುಟ್ 1, ಔಟ್ಪುಟ್ 3 ಈ ತರ ಕನೆಕ್ಟ್ ಮಾಡಿದ್ದೇವೆ. ಆಮೇಲೆ ಇನ್ 1, ಇನ್ 2 ಇನ್ಪುಟ್ ಸಿಗ್ನಲ್ ಅನ್ನ ESP ಕ್ಯಾಮ್ ಮಾಡೆಲ್ ಮುಖಾಂತರ ನಾವು ಕೊಟ್ಟಿದ್ದೇವೆ. ಓಕೆನಾ. ಇದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಈಗ ಕೋಡ್ ಅಪ್ಲೋಡ್ ಮಾಡಬೇಕು. ಅದು ESP32 ಕ್ಯಾಮ್ ಮಾಡೆಲ್ ಕೋಡ್ ಅನ್ನ ಏನ್ ಮಾಡ್ಬೇಕು, ನಾವು ಅಪ್ಲೋಡ್ ಮಾಡಕ್ ಏನ್ ಮಾಡ್ಬೇಕಂದ್ರೆ ESP ಕ್ಯಾಮ್ ಅನ್ನ ಏನ್ ಮಾಡ್ಬೇಕಂದ್ರೆ USB ಕ್ಯಾಮ್ ಮಾಡೆಲ್ ಗೆ ಕನೆಕ್ಟ್ ಮಾಡ್ಬೇಕು. USB ಕ್ಯಾಮ್ ಮಾಡೆಲ್ ಅಂದ್ರೆ ಕೋಡ್ ಅಪ್ಲೋಡ್ ಮಾಡಕ್ಕೆ ಇದು USB ಕ್ಯಾಮ್ ಮಾಡೆಲ್ ಬರುತ್ತೆ. ಓಕೆನಾ. ಈ ಕ್ಯಾಮ್ ಮಾಡೆಲ್ ಗೆ ಕನೆಕ್ಟ್ ಮಾಡ್ಬೇಕು. ಓಕೆ. ಈ ಕ್ಯಾಮ್ ಮಾಡೆಲ್ ಕನೆಕ್ಟ್ ಮಾಡಿ ಆಮೇಲೆ ಅದನ್ನ USB ಕೇಬಲ್ ಇಂದ ನಮ್ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಬೇಕು. ಲ್ಯಾಪ್ಟಾಪ್ ಕನೆಕ್ಟ್ ಮಾಡಾದ್ಮೇಲೆ ಇಲ್ಲಿ ನಮ್ದು ಏನ್ ಮಾಡ್ಬೇಕಂದ್ರೆ ಫಸ್ಟ್ ಯಾವ್ದು ಇದ್ರಲ್ಲಿ ಇದೆ ಅಂತ ಚೆಕ್ ಮಾಡ್ಕೋಬೇಕು. ನಮ್ದು ಈಗ ಇಲ್ಲಿದೆ. ಫಸ್ಟ್ ಸೆಲೆಕ್ಟ್ ಏನ್ ಮಾಡ್ಕೋಬೇಕಂದ್ರೆ ಪೋರ್ಟ್ ಮತ್ತೆ ಬೋರ್ಡ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಯಾವ್ದಂದ್ರೆ AI ಥಿಂಕರ್ ESP32 ಕ್ಯಾಮ್, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ನಮ್ದು ಈಗ ಯಾವ್ದು USB ಕನೆಕ್ಟ್ ಆಗಿದೆ, COM4 ಸೀರಿಯಲ್ ಪೋರ್ಟಿಗೆ ಕನೆಕ್ಟ್ ಆಗಿದೆ. ಯಾವ ಪೋರ್ಟು, ಸೀರಿಯಲ್ ಪೋರ್ಟ್. COM4 ಸೀರಿಯಲ್ ಪೋರ್ಟ್ ಕನೆಕ್ಟ್ ಮಾಡಿದೆ. ಅದನ್ನ ಕ್ಲಿಕ್ ಮಾಡ್ಕೊಂಡು ಈಗ ನಮ್ದು ಏನಂದ್ರೆ AI ಥಿಂಕರ್ ESP32 ಬೋರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಥವಾ ಪೋರ್ಟ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ಈಗ ಏನ್ ಮಾಡ್ಬೇಕಂದ್ರೆ ಈ ಕೋಡ್ ನ ಅಪ್ಲೋಡ್ ಮಾಡ್ಬೇಕು. ಈಗ ನಾವ್ ಏನ್ ಮಾಡ್ತಾ ಇದೀವಿ, ಈಗ ಕೋಡ್ ಅನ್ನ ಅಪ್ಲೋಡ್ ಮಾಡ್ತಾ ಇದೀವಿ. ಕೋಡ್ ಅಪ್ಲೋಡ್ ಮಾಡಕ್ ಏನ್ ಮಾಡತ್ತಂದ್ರೆ ಇದು ಟೈಮ್ ತಗೊಳುತ್ತೆ, ವೇಟ್ ಮಾಡ್ಬೇಕು. ಓಕೆನಾ. ಇದು ಮಿನಿಮಮ್ ಅಂದ್ರೂ 1 to 2 ಮಿನಿಟ್ಸ್ ಟೈಮ್ ತಗೊಳುತ್ತೆ. ವೇಟ್ ಮಾಡಿ. ವೇಟ್ ಆದ್ಮೇಲೆ ಇದು ಕಂಪ್ಲೀಟ್ ಆಗುತ್ತೆ. ಈಗ ಏನಂದ್ರೆ ಫಸ್ಟ್ ಕಂಪೈಲಿಂಗ್ ಮಾಡ್ತಾ ಇದೆ ಅಂದ್ರೆ ಕಂಪ್ಲೇಷನ್, ಏನಾದ್ರೂ ಕೋಡ್ ಎರರ್ ಇದೆಯಾ ಏನಿದೆ ಅಂತ ಫಸ್ಟ್ ಇದು ಕೋಡ್ ಅನ್ನ ಚೆಕ್ ಮಾಡುತ್ತೆ. ಆಮೇಲೆ ಏನ್ ಮಾಡುತ್ತೆ, ಕೋಡ್ ಅಪ್ಲೋಡ್ ಆಗುತ್ತೆ. ಈಗ ಕಂಪೈಲ್ ಆಗ್ತಾ ಇದೆ ಅಂದ್ರೆ ಎರರ್ಸ್ ಅನ್ನ ಚೆಕ್ ಮಾಡ್ತಾ ಇದೆ. ವೇಟ್ ಮಾಡ್ಬೇಕು. ಅದು ಎರರ್ಸ್ ಚೆಕ್ ಮಾಡಕ್ಕೆ ಟೈಮ್ ತಗೊಳುತ್ತೆ. ಇದ್ರಲ್ಲಿ ಒಂದು ಸೋ ಮೆನಿ ಲೈಬ್ರರೀಸು, ಫೈಲ್ಸ್, ಕೋಡು, ಸೋ ಮೆನಿ ಲೈನ್ಸ್ ಕೋಡ್ ಅಪ್ಲೋಡ್ ಆಗಿದೆ. ಅದಕ್ಕಾಗಿ ಟೈಮ್ ತಗೊಳುತ್ತೆ, ವೇಟ್ ಮಾಡ್ಬೇಕು. ಓಕೆನಾ. ಈಗ ನಮ್ದು ಏನಾಯ್ತು, ಕೋಡ್ ಕಂಪೈಲ್ ಆಯ್ತು. ಈಗ ಏನಾಗ್ತಾ ಇದೆ ಅಂದ್ರೆ ಕೋಡ್ ರೈಟಿಂಗ್ ಅಂದ್ರೆ ಏನು, ಕೋಡ್ ಅಪ್ಲೋಡ್ ಆಗ್ತಾ ಇದೆ. ಅದು ಕೋಡ್ ಅನ್ನ ಏನ್ ಮಾಡುತ್ತೆ, ESP ಕ್ಯಾಮ್ ಅಲ್ಲಿ ಬರಿತಾ ಇದೆ. ಅಂದ್ರೆ ಎಲ್ಲಾ ಕೋಡ್ ಅಪ್ಲೋಡ್ ಆಯ್ತು. ಈಗ ನಮ್ದು ಅಪ್ಲೋಡ್ ಆಯ್ತು.
ನೀವು ಆ ಕೋಡ್ ಅಪ್ಲೋಡ್ ಮಾಡಿ, ಓಕೆನಾ. ಆ ಕೋಡನ್ನು ಅಪ್ಲೋಡ್ ಮಾಡಿದಾಗ ಅದು ಡೈರೆಕ್ಟ್ ಆಗಿ ಈಗ ಏನ್ ಮಾಡ್ಬೇಕಂದ್ರೆ, ಈಗ ನಾವು ಇದನ್ನ ಆನ್ ಮಾಡ್ಬೇಕು, ಓಕೆನಾ. ಇಲ್ಲಿ ಆನ್ ಮಾಡ್ತೇವೆ. ಆನ್ ಮಾಡಿದಾಗ ಈ ರೀತಿ ಲೈಟ್ ಬರುತ್ತೆ. ಲೈಟ್ ಆದ್ಮೇಲೆ ನಾವು ಅದನ್ನ ಫೋನ್ ಅಲ್ಲಿ ವೈಫೈ ಕನೆಕ್ಟ್ ಮಾಡ್ಬೇಕು, ಓಕೆನಾ. ಈಗ ನಾನು ವೈಫೈ ಕನೆಕ್ಟ್ ಮಾಡ್ತೀನಿ. ಓಕೆ, ಫಸ್ಟ್ ವೈಫೈ ಕನೆಕ್ಟ್ ಮಾಡ್ಬೇಕು. ಆಟೋಮೆಟಿಕ್ ಇಲ್ಲಿ ನಿಮ್ದು ಏನ್ ಮಾಡುತ್ತೆ, ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ವೈಫೈ ಆನ್ ಮಾಡ್ತೀನಿ. ವೈಫೈ ಆನ್ ಮಾಡಿದ್ನ. ಓಕೆ, ವೈಫೈ ಆನ್ ಮಾಡಿದಾಗ ಇಲ್ಲಿ ಸಿಗ್ನಲ್ ತೋರಿಸುತ್ತೆ ವೈಫೈ ಯಾವ್ಯಾವ ಇದಾವೆ ಅಂತ. ಅವೈಲೇಬಲ್ ನೆಟ್ವರ್ಕ್ಸ್. ಆಟೋಮೆಟಿಕ್ ಆಗಿ ನಂದು ಮೈ ವೈಫೈ ಕಾರಿಗೆ ಕನೆಕ್ಟ್ ಆಯ್ತು, ಓಕೆನಾ. ನಾನು ಕನೆಕ್ಟ್ ಆದಾಗ ಗೂಗಲ್ ಕ್ರೋಮ್ ಅಲ್ಲಿ ಹೋಗ್ತೀನಿ. ಈಗ ಗೂಗಲ್ ಕ್ರೋಮ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಸರ್ಚ್ ಮಾಡ್ಬೇಕು. ನಮ್ದು IP ಅಡ್ರೆಸ್ ಏನಿರುತ್ತೆ ಅಂದ್ರೆ ಕಾಮನ್ ಆಗಿ 192.168.4.1 IP ಅಡ್ರೆಸ್. ಈಗ ನಾರ್ಮಲ್ ಆಗಿ ಸರ್ಚ್ ಮಾಡಿದಾಗ ಲಾಗ್ ಕೇಳುತ್ತೆ, ಓಕೆನಾ. ಈಗ ಸರ್ಚ್ ಮಾಡಾದ್ಮೇಲೆ ನಮ್ಗೊಂದು ಪೇಜ್ ಬರುತ್ತೆ. ಇದು ನಮ್ದು ವೈಫೈ ಕಾರ್ ಪೇಜ್. ಓಕೆ, ಈಗ ನಾನು ಇಲ್ಲಿ ಈ ಕಾರನ್ನ ಕೆಳಗಡೆ ಬಿಡ್ತೀನಿ ನೋಡಿ. ನಾನು ನಿಮ್ಗೆ ಶೋ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ ನಮ್ ಕಾರ್ ಮಾಡಲ್. ಓಕೆ, ಈಗ ಫಾರ್ವರ್ಡ್ ಕ್ಲಿಕ್ ಮಾಡಿದ್ವಿ. ಫಾರ್ವರ್ಡ್ ಉಂಟು ನೋಡಿ. ಈಗ ಫಾರ್ವರ್ಡು ಈಗ ಅಲ್ಲಿ ಫಾರ್ವರ್ಡ್ ಸ್ಕ್ಯಾನ್ ಆಗಿದ್ದು ನಮ್ಮ ಕ್ಯಾಮ್ರಾದಲ್ಲೆಲ್ಲ ಯಾವ ರೀತಿ ತೋರಿಸ್ತಾ ಇದೆ ನೋಡಿ. ಈಗ ಲೆಫ್ಟ್ ನೋಡಿ, ಲೆಫ್ಟ್ ಕ್ಲಿಕ್ ಮಾಡಾಯ್ತು. ಈಗ ಹೆಂಗೆ ಮೂವ್ ಆಯ್ತು ನೋಡಿ. ಅದು ಈಗ ಕ್ಯಾಮ್ರಾ ಮಾಡಲಲ್ಲಿ ತೋರಿಸ್ತಾ ಇದೆ ಯಾವ ರೀತಿ. ಅದು ESP30 ಲೆಫ್ಟ್ ಲೆಫ್ಟ್ ಕ್ಲಿಕ್ ಮಾಡಿ ಫಾರ್ವರ್ಡ್ ಕ್ಲಿಕ್ ಮಾಡಿದಾಗ ಮೂವ್ ಆಗ್ತಲ್ಲ, ಫಾರ್ವರ್ಡ್ ಮೂವ್ ಆಗ್ತಾ ಇದೆ. ಈಗ ನೋಡಿ ಮತ್ತೆ ಟರ್ನ್ ಆಗ್ತಾ ಇದೆ. ಟರ್ನ್ ಆಯ್ತಲ್ವಾ. ಒಂದೊಂದ್ಸಲ ಏನಾಗುತ್ತೆ, ಕನೆಕ್ಟಿವಿಟಿ ಇದು ಆದಾಗ ಸ್ವಲ್ಪ ಕ್ಯಾಮ್ರಾ ಇದು ಆಗುತ್ತೆ. ಆವಾಗ ನೀವು ರಿಫ್ರೆಶ್ ಮಾಡಬೇಕು. ಈಗ ನೋಡಿ ಈಗೆಲ್ಲ ಮೂವ್ ಆಗ್ತಾ ಇದೆ ಅಲ್ವಾ. ಈಗ ಮೂವ್ ಆಯಿತು ನೋಡಿ, ಫಾರ್ವರ್ಡ್ ಮೂವ್ ಆಗ್ತಾ ಇದೆ. ಆ ರೀತಿ ಯಾವಾಗಲಾದರೂ ಡಿಸ್ಕನೆಕ್ಟಿವಿಟಿ ರಿಫ್ರೆಶ್ ಮಾಡಿದಾಗ ಮತ್ತೆ ಕನೆಕ್ಟಿವಿಟಿ ಆಗುತ್ತೆ. ನೀವು ಫಾರ್ವರ್ಡು ಬ್ಯಾಕ್ವರ್ಡು ಎಲ್ಲ ಮೂವ್ ಮಾಡಿ ಕಾರ್ ಏನಾಗುತ್ತೆ ಎಲ್ಲ ಕರೆಕ್ಟ್ ವರ್ಕ್ ಆಗ್ತಾ ಇದೆ ನೋಡಿ. ಈಗ ಮತ್ತೆ ಫಾರ್ವರ್ಡ್ ಬಂತು. ಓಕೆ, ಈ ರೀತಿ ಏನಾಗುತ್ತೆ ಅಂದರೆ ನಮ್ಮದು ಕಾರು ಮೂಮೆಂಟ್ ಆಗುತ್ತೆ. ಇದರಿಂದ ನಾವು ಯಾವುದೇ ರೀತಿ ಎಲ್ಲೇ ಆದರೂ ಸ್ಪೈ ಥರ ಈಗ ನೀವು ಹೋಗೋಕ್ಕಾಗದೇ ಇರೋ ಪ್ಲೇಸಲ್ಲಿ ಇದರಿಂದ ನಾವೇನು ಮಾಡ್ಬೋದು ಅಂದರೆ ಈ ಕಾರಿಂದ ಅಲ್ಲಿ ಕುತ್ಕೊಂಡು ಸ್ಕ್ಯಾನ್ ಮಾಡಿ ಯಾರಿದ್ದಾರೆ ಯಾರಿಲ್ಲ, ಏನಾದರೂ ಡೇಂಜರಸ್ಸಾ ಅಥವಾ ನೀವು ಸ್ಕ್ಯಾನ್ ಮಾಡಿಕೊಂಡು ಇದರಿಂದ ನೋಡ್ಕೋಬೋದು, ಓಕೆನಾ. ಅದಕ್ಕಾಗಿ ಇದನ್ನು ಯೂಸ್ ಮಾಡಿ.